ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ. ಸರ್, ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಒಂದು ಮಾತು ಕೇಳದೆ ಎಲ್ಲ ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಪ್ಪ, ಇಲ್ಲೇ ಅಧ್ಯಕ್ಷರು ಇದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರು. ಅವರು ಕೂಡ ಯಾವುದೇ ಸಂದರ್ಭ ಬೇರೆ, ಕಾಂಟೆಕ್ಸ್ಟ್ ಬೇರೆ. ನಾವು ಗುಲಾಮರಲ್ಲ ಅಂತ ಯಾರು ಎಲ್ಲಿ ಹೇಳಿದ್ದಾರೆ? ರಾಜಣ್ಣ ಅವರು ತುಮಕೂರಲ್ಲಿ ಹೇಳಿದ್ದಾರೆ. ಏನಂತ? ನಾವೇನು ಗುಲಾಮರ, ನಮ್ಮನ್ನ ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಧಾರ ತಗೋತಾ ಇದೆ. ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ. ನೋಡಿ, ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತಾರೆ. ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು, ಚೀಫ್ ಮಿನಿಸ್ಟರ್, ಹೈಕಮಾಂಡ್ ಇದು ತೀರ್ಮಾನ ಮಾಡ್ತಾರೆ ಯಾವಾಗ ಚೇರ್ಮನ್. ಈಗ ಇಲ್ಲ, ನಾವು ಕೊಡುಗೆ ಸಿದ್ದರಾಮಯ್ಯ ನಿಲ್ಲಲ್ಲ. ನಾನು ಹೇಳಿದ್ನಲ್ಲಪ್ಪ, ನನಗೆ ಭೇಟಿ ಮಾಡಿರೋದು ಒಂದು ತಿಂಗಳಿಂದಲ್ಲ. ಈಗ ಮೊನ್ನೆ ಭೇಟಿ ಮಾಡಿದಾಗ ಸುರ್ಜೇವಾಲ ಬಂದಿದ್ರಲ್ಲ, ಯಾವತ್ತದು ಈಗ 10 ದಿನ ಆಗಿರ್ಬೋದು, 1 ವಾರ ಆಗಿರ್ಬೋದು. ಆಗ ಭೇಟಿ ಮಾಡಿದ್ರು, ಅವರು ಅಟೆಂಡ್ ಮಾಡಿದ್ರು ಮೀಟಿಂಗಿಗೆ. ಅದೇನು ಹೇಳಲಿಲ್ಲ ಅವತ್ತು. ಅವರು ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ. ಸರ್, ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಒಂದು ಮಾತು ಕೇಳದೆ ಎಲ್ಲ ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಪ್ಪ, ಇಲ್ಲೇ ಅಧ್ಯಕ್ಷರು ಇದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರು. ಅವರು ಕೂಡ ಯಾವುದೇ ಸಂದರ್ಭ ಬೇರೆ, ಕಾಂಟೆಕ್ಸ್ಟ್ ಬೇರೆ. ನಾವು ಗುಲಾಮರಲ್ಲ ಅಂತ ಯಾರು ಎಲ್ಲಿ ಹೇಳಿದ್ದಾರೆ? ರಾಜಣ್ಣ ಅವರು ತುಮಕೂರಲ್ಲಿ ಹೇಳಿದ್ದಾರೆ. ಏನಂತ? ನಾವೇನು ಗುಲಾಮರ, ನಮ್ಮನ್ನ ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಧಾರ ತಗೋತಾ ಇದೆ. ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ. ನೋಡಿ, ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತಾರೆ. ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು, ಚೀಫ್ ಮಿನಿಸ್ಟರ್, ಹೈಕಮಾಂಡ್ ಇದು ತೀರ್ಮಾನ ಮಾಡ್ತಾರೆ ಯಾವಾಗ ಚೇರ್ಮನ್. ಈಗ ಇಲ್ಲ, ನಾವು ಕೊಡುಗೆ ಸಿದ್ದರಾಮಯ್ಯ ನಿಲ್ಲಲ್ಲ. ನಾನು ಹೇಳಿದ್ನಲ್ಲಪ್ಪ, ನನಗೆ ಭೇಟಿ ಮಾಡಿರೋದು ಒಂದು ತಿಂಗಳಿಂದಲ್ಲ. ಈಗ ಮೊನ್ನೆ ಭೇಟಿ ಮಾಡಿದಾಗ ಸುರ್ಜೇವಾಲ ಬಂದಿದ್ರಲ್ಲ, ಯಾವತ್ತದು ಈಗ 10 ದಿನ ಆಗಿರ್ಬೋದು, 1 ವಾರ ಆಗಿರ್ಬೋದು. ಆಗ ಭೇಟಿ ಮಾಡಿದ್ರು, ಅವರು ಅಟೆಂಡ್ ಮಾಡಿದ್ರು ಮೀಟಿಂಗಿಗೆ. ಅದೇನು ಹೇಳಲಿಲ್ಲ ಅವತ್ತು ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.